ದಿವಸ ಆಗಿದೆ ಮೇಡಮ್, ತುಂಬಾ ದಿವಸ ಆಗ್ಬಿಟ್ಟಿದೆ. ಡೈರಿ ಕ್ರಾಕ್ ಆಗಿದೆ. ಇವಾಗ ನೇರಳೆಹಣ್ಣು ಸೀಸನ್ ಅಲ್ವಾ, ನೇರಳೆಹಣ್ಣು ಸಿಗ್ತಾ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳಲಿಲ್ವಾ? ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಪೈತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ, ಅಮ್ಮ ಅಕ್ಕಿ ಹೆಸರು ಜಾಸ್ತಿ ಹಾಕ್ಸ್ಕೊಟ್ಬಿಟ್ಟಿದ್ರು. ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಜಾಸ್ತಿ ಮಾಡ್ತೀವಲ್ಲ, ಏನಾದರೂ ಅರ್ಜೆಂಟ್ ಅಂತ ಅಂದಾಗ ಅಕ್ಕಿ ರೊಟ್ಟಿನೇ ಮಾಡೋದು. ಅದಕ್ಕೆ ಮೊಟ್ಟೆ ಗ್ರೇವಿ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತೇಳಿ ಅಂದ್ಕೊಂಡೆ. ನಾನು ಎದ್ದ ತಕ್ಷಣವೇ ಪ್ರೀತಮ್ ಎದ್ಬಿಟ್ಟಿದ್ದಾನೆ. ನೈಟ್ ಬಂದುಬಿಟ್ಟು ಇಡೀ ಮನೆ ಡೀಪ್ ಕ್ಲೀನ್ ಮಾಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ಫಿನಿಷ್ ಮಾಡೇ ಮಲ್ಕೋಬೇಕಂತ ಹೇಳ್ಬಿಟ್ಟು 2 ಬೆಡ್ರೂಮು, ಹಾಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಹಂಗಾಗಿ ಸ್ವಲ್ಪ ತಡವಾಗಿತ್ತು ಇವತ್ತು ಎದ್ದೇಳೋದು. ಇವತ್ತು ಸ್ಯಾಟರ್ಡೆ ಸ್ಕೂಲ್ ಬೇರೆ ಇರಲಿಲ್ಲ. 3rd ಸ್ಯಾಟರ್ಡೇನೋ ರಜಾ ಇದೆ ಪ್ರಗತಿಗೆ. ಸ್ಯಾಟರ್ಡೇ ಇನ್ಮೇಲೆ ಸ್ಕೂಲ್ ಇದೆ, ಬಟ್ 3ನೇ ಶನಿವಾರ ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ರಜಾ ಅಂತ ಹೇಳಿದ್ರು. ಸರಿ ಆಯಿತು, ಹಂಗಾದರೆ ಕಾಲಲ್ಲಿ ಸ್ವಲ್ಪ ನೋವಾಗ್ತಾ ಇತ್ತು. ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಬೇಗ ರೆಡಿ ಆಗೋಣ ಅಂತ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗನಿಗೆ ಫ್ರೂಟ್ಸು ಅಥವಾ 1 ಗ್ಲಾಸ್ ಹಾಲು, ಇಲ್ಲಾಂದರೆ ಡ್ರೈ ಫ್ರೂಟ್ಸು ಏನಾದರೂ ಕೊಡಬೇಕು. ಡ್ರೈ ಫ್ರೂಟ್ಸ್ ನೆನೆಸಿರೋದಿರಲಿಲ್ಲ, ಹಾಗಾಗಿ ಪಿಸ್ತಾ ಕೊಟ್ಟೆ. ಎದ್ದ ತಕ್ಷಣ ಗೊತ್ತಿಲ್ಲ ಅಂದರೆ ತುಂಬ ಗ್ಯಾಪಲ್ಲಿ ನಿದ್ದೆ ಮಾಡಿರ್ತಾರಲ್ಲ, ಹಾಗಾಗಿ ಹೊಟ್ಟೆ ಹಸಿಯೋದು ಸಹಜವಾಗಿ. ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆಗೆ ಏನಾದರೂ ಬೇಕು ಅಂತ ಗಾಢ ನಿದ್ದೆಲಿ ಇರ್ತಾರಲ್ಲ, ಹಾಗಾಗಿ ಹಂಗನ್ಸುತ್ತೆ. ಇವತ್ತು ಕ್ವಿಕ್ಕಾಗಿ ಎಗ್ ಕರಿ ಮಾಡಿದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ, ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಒಗ್ಗರಣೆ ಹಾಕಿ ನಾನು ಮಸಾಲ ಪೌಡರ್ ಎಲ್ಲ ಹಾಕಿ ಮಾಡಿರೋದು. ಕ್ವಿಕ್ಕಾಗಿ ಸಿಂಪಲಾಗಿ ಮಾಡಿದ್ದೆ, ಚೆನ್ನಾಗಾಗಿತ್ತು. ಯಾಕೆಂದರೆ ಟೊಮೊಟೊ ಇರಲಿಲ್ಲ. ಅದಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ರೆಡಿ ಆದೆ. ಅಣ್ಣ ಅಣ್ಣ ಟೊಮೊಟೊ ಇದ್ದಿದ್ದಿಲ್ಲ. ಆಮೇಲೆ ಸ್ಕೂಲ್ ಇರಲಿಲ್ವಲ್ಲ ಅಂತ ನೈಟು ಬರೀ ಕ್ಲೀನಿಂಗಲ್ಲಿ ಆಗುತ್ತೆ. 12 ಗಂಟೆ ನಾನು ಮಲ್ಕೊಂಡಾಗ ನೈಟ್ ಮನೆಯೆಲ್ಲ ಕ್ಲೀನ್ ಮಾಡಿ. ಸೊ ಇರೋದ್ರಲ್ಲೇ ಮಾಡಿದ್ದೆ. ಸಖತ್ತಾಗಿ ಬಂದಿತ್ತು ಇದು ಗ್ರೇವಿ. ಸ್ವಲ್ಪ ಖಾರ ಆಗೈತೆ, ಚೆನ್ನಾಗಿದೆ. ಏನಿರುತ್ತಲ್ಲ ಅದರಲ್ಲೇ ಅಡುಗೆ ಮಾಡಬೇಕು. ಅವಾಗಲೇ ಅಡುಗೆ ಮಾಡೋದ್ರಲ್ಲಿ ಒಂದು ಇದು ಅಂತ ಅಂದರೆ ನಮ್ಮಮ್ಮ ಹೇಳ್ತಾರೆ. ಸೊ ನಮ್ಮಮ್ಮನೇ ಅಷ್ಟೇ, ಏನು ಐಟಮ್ ಇಲ್ಲ ಅಂದ್ರೂ ಕ್ವಿಕ್ಕಾಗಿ ಒಂದು ಸಾಂಬಾರು ರೆಡಿ ಮಾಡೋದು ಅಷ್ಟು ಕೆಪಾಸಿಟಿ ಇದೆ ನಮ್ಮಮ್ಮಗೆ. ಸೊ ಅದಕ್ಕೆ ನಾನು ಇವಾಗ ಹೋಗ್ತಾ ಇರೋದು ಬಂದುಬಿಟ್ಟು ಅಮ್ಮನ ಕಾಲು ತೋರಿಸಿದ್ನಲ್ವ ನಾಟಿ ವೈದ್ಯರ ಹತ್ರ, ಅವ್ರ ಹತ್ರನೇ ನಾನು ಹೋಗ್ತಾ ಇದ್ದೀನಿ. ನಾನು ಪ್ರಗತಿ ಬರ್ತಡೇ ದಿವಸ ಹೇಳಿದ್ದೆ, ಕಾಲಲ್ಲಿ ಒಂದು ಊತ ಬಂದಿದೆ, ಮೂಳೆ ಮೇಲೆ ಬಂದಿದೆ. ನಾನು ಎಕ್ಸ್ರೇ ಸಹ ಮಾಡಿಸ್ದೆ. ಅವರು ಎಕ್ಸ್ರೇಲಿ ಮೂಳೆಗೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದರು. ಅದು ಹಂಗೆ ಇದ್ರೂ ನನಗೇನು ಬೇಜಾರಿರಲಿಲ್ಲ. ಬಟ್ ತುಂಬ ಕೋಲ್ಡ್ ಆದರೆ, ಜಾಸ್ತಿ ತಣ್ಣಗಾದರೆ ಮತ್ತು ತುಂಬ ಹೊತ್ತು ನಿಂತ್ಕೊಂಡ್ರೆ ಓಡಾಡಿದ್ರೆ ಅದು ಗಂಟು ನೋವು ಬರುತ್ತೆ. ಸರಿ ಅಲ್ಲಿಗೆ ಹೋಗ್ಬಿಟ್ಟು ಕೇಳ್ಕೊಂಡು ಬರೋಣ ಏನು ಅಂತ. ಅಮ್ಮಂಗೆ ತೋರಿಸಕ್ಕೆ ಹೋದಾಗೆಲ್ಲನೂ ನೆನ್ಪು ಮಾಡ್ಕೊಂಡು ಹೋಗಿ ವಾಪಸ್ ಬರ್ತಾಯಿದೆ. ಸೊ ಬರೀ ಕಮಾಂಡ್ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಈ ಸರಿ, ಎಕ್ಸ್ರೇ ಮಾಡಿಸಿದೀವಿ, ಅದರಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದು ನರಕ್ಕೆ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಷ್ಟೇ, ಅದಕ್ಕೆ ತೋರಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಡ್ಯಾಡಿ ಬಾ, ಡ್ಯಾಡಿ ಮಮ್ಮಿ ಬೇಡವಾ? ಮಮ್ಮಿ ಅಮ್ಮು ಇಲ್ಲೇ ಇದೀವಲ್ಲ. ಡ್ಯಾಡಿ ಬರ್ತಾರೆ. ಅಮ್ಮ ಮನೆ ಹತ್ರನೇ ಇರೋದ್ರಿಂದ ಮಕ್ಳನ್ನಿಬ್ರನ್ನ ಅಮ್ಮ ಮನೆ ಹತ್ರ ಬಿಟ್ಬಿಟ್ಟು ಹೊರಟೆ. ಇವಾಗ ಜಸ್ಟ್ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಮ್ಮ ಮನೇಲಿ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಟೈಮ್ ಆಗೋಗಿದೆ, ಮಧ್ಯಾಹ್ನ ಆದ್ರೆ ಅವ್ರು ಊಟಕ್ಕೆ ಹೊರಟೋಗ್ತಾರೇನೋ, ಅದಕ್ಕೆ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರೆ ಗೊತ್ತಲ್ಲ, ಅಲ್ಲೆಲ್ಲ ಏನು ಮಾತಾಡಕ್ಕೂ ಬಿಡಲ್ಲ ನಮ್ಗೆ. ಅವ್ನ್ ನನ್ ಮಗ ಅಂತೂ ಇರೋದೇ ಇಲ್ಲ ಬಿಡಿ. ಈಗಂತೂ ಸಿಕ್ಕಾಪಟ್ಟೆ ಇದ್ ಮಾಡ್ತಾನೆ, ಹೊರಗಡೆ ಕರ್ಕೊಂಡು ಹೋದ್ರು ಎತ್ಕೋಬೇಕು ಅಂತ. ಅಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಬಂದೆ. ಅಮ್ಮ ಇಲ್ಲ, ನನ್ಗೇನು ಕಾಲ್ ನೋವಿಲ್ಲ, ಪರವಾಗಿಲ್ಲ, ನನ್ಗೆ ತುಂಬಾನೇ ಕಡಿಮೆ ಆಗಿದೆ, ನಾನೇನ್ ಬರಲ್ಲ ಅಂತ ಅಂದ್ರು. ಸರಿ ಆಯ್ತು, ನಾನೇ ಹೋಗ್ಬಿಟ್ಟು ಬರ್ತೀನಿ ಅಂತಂದೆ. ಲಾಸ್ಟ್ ಟೈಮ್ ನೋವಿಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಕೊಟ್ಟಿದ್ರಲ್ಲ, ಅದು ಖಾಲಿ ಆಗಿತ್ತಂತೆ. ಅದೊಂದು ಬಾಟಲ್ ತಗೊಂಡ್ ಬಾ ಅಂತ ಹೇಳಿದ್ರು. ಅದಕ್ಕೆ ಅದನ್ನು ಒಂದು ಬಾಟಲ್ ತಗೊಂಡ್ ಬಂದಂಗ ಆಗತ್ತೆ ಅಂತ. ಆಮೇಲೆ ಸುಮಾರು ಜನ ಕೇಳಿದ್ರಿ ನೀವು ಕೂಡ, ಇನ್ನು ಡೀಟೇಲ್ ಆಗಿ ಹೇಳಿ, ಎಲ್ಲಿ ಬರುತ್ತೆ ಅಡ್ರೆಸ್ ಕೊಡಿ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ನಾನು ಸರಿ ಹೆಂಗೋ ಹೋಗ್ತಾ ಇದೀನಲ್ಲ, ಒಂದು ಡೀಟೇಲ್ ವಿಡಿಯೋ ಮಾಡೋಣ. ಹಾಗೆ ಡಾಕ್ಟರ್ ಹತ್ರ ಒಂದಿಷ್ಟು ಪ್ರಶ್ನೆ ಏನಾದ್ರು ಕೇಳಕ್ಕಾದ್ರೆ ನಾನು ಕೇಳ್ತೀನಿ, ಅವರು ಉತ್ತರ ಕೊಡ್ತಾರೆ. ಅಂದ್ರೆ ನೀವು ಕೇಳಿದ್ರಲ್ಲ ಅದನ್ನೇ ನಾನು ಕೇಳ್ತೀನಿ. ಅವಾಗ ನಿಮ್ಗೂ ಕೂಡ ಒಂದು ಡೌಟ್ ಕ್ಲಿಯರ್ ಆಗತ್ತೆ.
ನಾನು ಮೊದ್ಲೇ ಹೇಳಿದ್ದೆ ಅಮ್ಮನ್ ಕಾಲ್ ಏನಾದ್ರು ಸರಿ ಹೋದ್ರೆ ನಾನು ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಯಾಕೆ ಅಂತಂದ್ರೆ ನಾವ್ ಹೋಗಿದ್ದೆ ಫಸ್ಟೇ ಹೋಗಿ ಹಂಗೆ ಹೆಂಗೆ ಅಂತ ಹೇಳಕ್ ಆಗಲ್ಲ ಅಲ್ವಾ, ನಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಹೇಳಿ ಅಷ್ಟೇನೆ. ಸೊ ಇವಾಗ ಅಮ್ಮನ್ಗೆ ಅದ್ ಪೇನ್ ಕಮ್ಮಿ ಆದಾಗಿಂದ ನನ್ಗೂ ಒಂಥರ ಓಕೆ ಇವಾಗ ಹೇಳ್ಬೋದು ನನ್ ವ್ಯೂವರ್ಸ್ಗೆ ಅಂತ ಅಷ್ಟೇನೆ. ಇವಾಗ ಜಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ, ಅಮ್ಮ ಮನೆಯಿಂದ ಸೀದಾ ನೆಲಮಂಗಲದಿಂದ ಸ್ವಲ್ಪ ದೂರದಲ್ಲೇ ಇರೋದು. ನಾನು ಅಡ್ರೆಸ್ ನಿಮ್ಗೆ ಹೇಳ್ತೀನಿ. ಸುಮಾರು ಜನ ವ್ಯೂವರ್ಸ್ ಇದ್ರ ಬಗ್ಗೆ ನನಗೆ ಎನ್ಕ್ವೈರಿ ಮಾಡಿದ್ದಕ್ಕೋಸ್ಕರ ನಾನು ಹೇಗೋ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದರ ಅಡ್ರೆಸ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಕುಣಿಗಲ್ ಹೈವೇಯಿಂದ ಫಸ್ಟ್ ನಾವು ಏನು ಸರ್ವಿಸ್ ರೋಡಿಂದ ಬಂದರೆ ಅಲ್ಲಿ ಒಂದು ಅಂಡರ್ ಪಾಸ್ ಇರುತ್ತೆ. ಅಲ್ಲಿಂದ ನಾವು ಮತ್ತೆ ಲೆಫ್ಟ್ ತಗೊಂಡು ಇದೇ ದೇವಸ್ಥಾನದ ಅಪೋಸಿಟಲ್ಲೇ ಈ ಒಂದು ಏನು ನಮಗೆ ನಾಟಿ ವೈದ್ಯರ ಹಾಸ್ಪಿಟಲ್ ಸಿಗುತ್ತೆ. ಇಲ್ಲಿ ಸುಮಾರು ಜನ ಬರ್ತಾರೆ, ಟ್ರೀಟ್ಮೆಂಟನ್ನು ತೊಗೊಂಡಿದ್ದಾರೆ. ನಾನು ಕೆಲವೊಂದಿಷ್ಟು ಪೇಷಂಟ್ಸ್ ಜೊತೆ ತುಂಬಾ ಅಂದರೆ ನನಗೊಂದು ಕ್ಯೂರಿಯಾಸಿಟಿ, ಏನಾಗಿತ್ತು, ಕ್ಲಿಯರ್ ಆಯಿತಾ ಇಲ್ವಾ ಅಂತ ಹೇಳ್ಬಿಟ್ಟು. ರೂಮ್ ನಂಬರ್ 5 ಸಿದ್ದರಾಜು ಅಂತ ಈ ಡಾಕ್ಟರ್ ಹೆಸರು. ಸರಿ, ಅಮ್ಮನಿಗೆ ತೋರಿಸಿದ ಡಾಕ್ಟರ್ ನೀವು ಆಲ್ರೆಡಿ ನೋಡಿರ್ತೀರ, ರೆಗ್ಯುಲರ್ ವ್ಯೂವರ್ಗೆ ಗೊತ್ತಿರುತ್ತೆ, ಬಟ್ ಹೊಸ್ದಾಗಿ ನೋಡೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದೆ. ಸರ್ ಅದೇ ಇದು ಕಾಲ್ ಪೇನ್ ಆಗಿತ್ತಲ್ಲ, ಏನು ಅಂತ ಗೊತ್ತಿಲ್ಲ, ಸ್ಕ್ಯಾನ್ ಮಾಡಿಸಿದ್ದೀನಿ. ಆದ್ರೆ ಅವರು ಮೂಳೆಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸ್ಕ್ಯಾನ್ ತಂದಿಲ್ಲ ನಾನು, ಇಷ್ಟು ಉಟ್ಕೊಂಡ್ಬಿಟ್ಟಿದ್ದೆ. ತುಂಬಾ ದಿವಸ ಆಗಿದೆ ಮೇಡಮ್, ತುಂಬಾ ದಿವಸ ಆಗ್ಬಿಟ್ಟಿದೆ. ಹೌದು, ಅದಕ್ಕೆ ಹೇಳೋದು, ಒಂದು ಸಣ್ಣ ನೋವು ಕೂಡ ಹೊಸದ್ರಲ್ಲೇ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಾಗಿದೆ ಅಂತ ಇವಾಗ ಇದು ಟ್ವಿಸ್ಟ್ ಆಗ್ಬಿಟ್ಟು ಈ ಬ್ಲಡ್ ಕ್ಲಾಟ್ ಆಗಿ ದುರ್ಮಾಂಸ ಬೆಳ್ಕೊಂಡ್ಬಿಟ್ಟಿದೆ ಇಲ್ಲಿ. ಅಷ್ಟೇ. ಅದು ಯಾವಾಗ್ಲೂ ನೋವಿರಲ್ಲ, ಚಳಿ ಜಾಸ್ತಿ ಆದಾಗ, ಜಾಸ್ತಿ ಹೊತ್ತು ನಿಂತ್ಕೊಂಡಾಗ ನೋವಾಗುತ್ತೆ. ಕೋಲ್ಡ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ವಲ್ಲ, ಅವಾಗ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಅದೇ ನೀನು ಇಷ್ಟಿನಿಂದ ಯಾಕೆ ಅಷ್ಟು ಗಂಟಾಗೋವರೆಗೂ ಬಿಟ್ಟೆ? ಒಂದ್ಸರಿ ಸ್ಕೂಟಿಯಲ್ಲಿ ಟ್ವಿಸ್ಟ್ ಆಯ್ತು, ಕಾಲ್ ಕೊಟ್ಟೆ ಹಿಂಗೆ, ಅವಾಗ ಶುರು ಆಗಿದ್. ನಾನು ಏನು ಹೋಗುತ್ತೆ ಅನ್ಕೊಂಡೆ. ಎಕ್ಸ್ರೇ ಎಲ್ಲ ಮಾಡ್ಸಿದ್ವಿ, ಅವ್ರು ಏನು ಪ್ರಾಬ್ಲಮ್ ಇಲ್ಲ ಅಂದ್ರು. ಪ್ರಾಬ್ಲಮ್ ಏನಿಲ್ವಲ್ಲ ಅಂತ ಸುಮ್ಮನಾದ್ರೆ, ಆದ್ರೆ ನೋವು ಬರ್ತಾ ಇದೆ. ಅದು ತೆಳ್ಳಗಿರೋದು ಒಂದು ಇಷ್ಟೇ ಎಷ್ಟು ಹೋಗುತ್ತೆ. ಅದು ನೋಡೋಣ, ಟ್ರೈ ಮಾಡಿ ನೋಡೋಣ ಮೇಡಮ್. ಹಂಗೆ ಇದ್ರೆ ಪ್ರಾಬ್ಲಮ್ ಏನಾದ್ರು ಆಗುತ್ತಾ? ಅದೇ ದಪ್ಪ ಆದಂಗೆ ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ ಅಷ್ಟೇ. ಈಗೇನ್ ನಿಮಗೆ ನೋವು ಜಾಸ್ತಿ ಬರ್ತಾ ಇಲ್ಲ? ಅದು ಹೌದು, ಜಾಸ್ತಿ ಇಲ್ಲ. ಅದೇ ಚಳಿ ಆದಾಗ ಆ ತರ ಟೈಮಲ್ಲಿ ಸುಮ್ಮನೆ ಪೇನ್ ಜಾಸ್ತಿ ಆಗುತ್ತೆ. ನಾವು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ, ಈಗ ಇದಕ್ಕೆ ನೋವು ಬಂದ್ಬಿಡುತ್ತೆ. ಹೌದು, ಸ್ವಲ್ಪನೇ ಟೈಟ್ ಮಾಡಿರ್ತೀವಿ, ಫುಲ್ ಒತ್ತು ಕಟ್ಟಿಬಿಟ್ರೆ ನೋವು ಬಂದ್ಬಿಡುತ್ತೆ. ಗಾಯ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತಲ್ವಾ ನಿಮ್ಗೆ, ಇದು ಹಳೆ ಗಾಯನ ಹೊಸ ಗಾಯನ ಅಂತ. ಓಹೋ, ಪ್ರಶ್ನೆ ಕೇಳ್ಕೊಂಡಿದ್ರು, ಸೊ ಕೇಳೋಣ ಅಂತ. ನೀವು ಹೇಳಿದ್ರೆ ಅವ್ರಿಗೂ ಹೆಲ್ಪ್ ಆಗತ್ತೆ, ನೆಕ್ಸ್ಟ್ ಇಲ್ಲಿ ಬರೋದಕ್ಕೆ ಅವ್ರಿಗೂ ಸಹಾಯ ಆಗುತ್ತೆ. ಅಂತಂದ್ರೆ ಇವಾಗ ನನ್ಗೂ ನಮ್ಮ ಅಮ್ಮನ್ ತೋರ್ಸದ್ಮೇಲೆ ನನ್ಗೊಂದು ಗ್ಯಾರಂಟಿ ಬಂತು, ಇಲ್ಲಿ ಬಂದ್ರೆ ಗ್ಯಾರಂಟಿ ವಾಸಿ ಆಗತ್ತೆ ಅಂತ. ಅಂದ್ರೆ ನಾವು ಯಾವ ವಯಸ್ಸಿನ ತನಕನೂ ಇಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಅಂತ. ಎಲ್ಲಾ ವಯಸ್ಸಿನವ್ರಿಗೂ ತಗೊಬಹುದು. ನಾವು 80 ವರ್ಷ ಚಾನ್ಸಸ್ ಜಾಸ್ತಿ. 80 ವರ್ಷದ ಮೇಲೆ ಅದು ಅಷ್ಟೊಂದು ಇದು ಬರಲ್ಲ. ಅಲ್ಲಿವರೆಗೂ ಚಾನ್ಸಸ್ ಇದೆ. ನ್ಯಾಚುರಲ್ ಟ್ರೀಟ್ಮೆಂಟು ಚಾನ್ಸಸ್ ಇದೆ. 80 ವರ್ಷದ ಮೇಲೆ ಸ್ವಲ್ಪ ನಮ್ಮ ಟ್ರೀಟ್ಮೆಂಟು ಅವರು ಏಜ್ ಸಪೋರ್ಟ್ ಮಾಡಲ್ಲ.
ಮತ್ತೆ ಇವಾಗ ನಾವೇನಾದ್ರು ಹೊರಗಡೆ ಟ್ರೀಟ್ಮೆಂಟ್ ತಗೋತೀವಿ ಅಂತಂದ್ರೆ ಫಸ್ಟ್ ನೋಡ್ತೀವಿ ದುಡ್ಡು ಏನ್ ತಗೊಳ್ತಾರೆ, ಅದ್ರ ಮೇಲೆ ಸ್ವಲ್ಪ ಜನ ಹೆದರ್ತಾರೆ ಹೊರಗಡೆ ಹೋಗೋದಕ್ಕೆ, ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ. ಇಲ್ಲಿ ಟ್ರೀಟ್ಮೆಂಟ್ ಎಷ್ಟಿಂದ ಸ್ಟಾರ್ಟ್ ಆಗ್ಬೋದು? ನಮ್ದು 150ರಿಂದ ಒಂದು 500 ರೂಪಾಯಿ ಒಳಗೇನೆ ನಮ್ದೆಲ್ಲ. ಎಲ್ಲಾ ತರದ್ದು 150ರಿಂದ ಸ್ಟಾರ್ಟ್ ಆಗಿ 500 ಒಳಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲಾರು ಹಂಗೆ ಅಲ್ವಾ? ಈಗ ಎಲ್ಲಾರು ಒಂದೇ ರೇಂಜ್ ಅಲ್ಲಿ ಇರಲ್ಲ. ನಾವು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಎದ್ರವ್ರು ಜಾಸ್ತಿ ಏನಾದ್ರು ಆದ್ರೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಗಾಯ ಆಗಿ ಹೊಸದ್ರಲ್ಲೇ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದು ಹಳೆ ಗಾಯ ಮಾಡ್ಕೊಂಡ್ ಬರ್ಬಾರ್ದು. ನಾವು ಒಂದ್ ಸುಮಾರು ನಮ್ಮದು 4ನೇ ತಲೆ ನಾವು ಮಾಡ್ತಾ ಇರೋದು. 4ನೇ ತಲೆ ನೀವು ನಾಟಿ ವೈದ್ಯರಲ್ಲ? ನಾಟಿ ವೈದ್ಯರು. ನೀವು ಕಲ್ತಿದ್ದು? ನಾವು ಕಲ್ತಿದ್ದು ನಮ್ಮ ತಂದೆಯವ್ರ ಹತ್ರ. ಇವ್ರೇ ಅನ್ಸುತ್ತೆ? ಇವರೇ ನಮ್ಮ ತಂದೆಯವರು. ಇವ್ರದ್ದು ಬಿಡಿ ಎಲ್ಲಾ ಕಡೆನೂ ಒಳ್ಳೆ ಹೆಸರಿತ್ತು. ಇವ್ರ ಹೆಸರು ಕೇಳ್ದ ಇರೋರೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ನೀವು ದೊಡ್ಡ ಮಗ ಅಂತ ಹೇಳಿದ್ರು. ನಾವು ದೊಡ್ಡ ಮಗ. ಅವರಿಂದ ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡ್ರಿ? ಕಲ್ತ್ಕೊಂಡ್ವಿ. ಇದೆಲ್ಲ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಆದ್ರೂ ನಾಟಿ ವೈದ್ಯ ಅದು ವಿದ್ಯೆ ಒಬ್ರಿಂದ ಒಬ್ರಿಗೆ ಬರುತ್ತಲ್ಲ, ಅದ್ ನಡ್ಸ್ಕೊಂಡು ಹೋಗೋದು ಮುಖ್ಯ. ಮುಂದ್ಲ ಕತೆ ಏನೋ ಗೊತ್ತಿಲ್ಲ, ನಾವು ಇರೋವರೆಗೂ ಮಾಡ್ತೀವಿ. ಬಂದಾಗ ಒಂದ್ 2-3 ಪೇಷಂಟ್ಗಳನ್ನ ಕೇಳಿದೆ, ಅವ್ರು ಎಲ್ಲಾರು ಪಾಸಿಟಿವ್ ಆಗಿ ಹೇಳಿದ್ರು ವಾಸಿ ಮಾಡ್ತಾರೆ, ಚೆನ್ನಾಗಿದೆ ಅಂತ. ಇದು ರೂಮ್ ನಂಬರ್ 5. ಸರ್ ಹೆಸರು ಸಿದ್ಧರಾಜು ಅಂತ. ನಾನ್ ವಿಡಿಯೋದಲ್ಲಿ ಆಲ್ರೆಡಿ 2 ಸರಿ ಹೇಳಿದ್ದೆ. ಇನ್ನು ಡೀಟೇಲ್ ಆಗಿ ಹೇಳಿದ್ರೆ ಅವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಪೇಷಂಟ್ಗಳೆಲ್ಲ ಯಾವ ಫೇಲ್ಯೂರ್ ಆಗಿಲ್ಲ. ಸುಮಾರು ಎಷ್ಟು ಪೇಷಂಟ್ಸ್ ಮಾಡಿರ್ಬೋದು? ಲೆಕ್ಕಕ್ಕಿಲ್ಲ, ಅವೆಲ್ಲ ಅಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಆಗಿದೆ ಆಲ್ರೆಡಿ. ಇದು ಅವ್ರ ತಂದೆ ಫೋಟೋ. ಸರ್ ನಾನೊಂದು ವಿಚಾರ ಕೇಳಿದೆ, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲ ಬರ್ತಾ ಇದ್ರು ಅಂತನೋ? ನಮ್ ತಂದೆಯವ್ರು ಇದ್ದಾಗ ಬಂದಿದ್ರು ಅಷ್ಟೇ, ಇಲ್ಲಿಗೆ ಬಂದಿರ್ಲಿಲ್ಲ. ಊರೊಳಗೆ ಇದ್ದಾಗ ಬಂದಿದ್ರು. ಹಳೇದು ಅಲ್ಲಿ ಊರೊಳಗೆ ಮಾಡ್ತಿದ್ವು, ಭಟ್ರಳ್ಳಿ ಊರೊಳಗೆ, ಅವಾಗ ಬಂದಿದ್ರು. ಈಗ ಇಲ್ಲಿಗೇನು ಬಂದಿರ್ಲಿಲ್ಲ. ನಂಗೆ ನಡ್ಕೊಂಡು ಹೋಗ್ತಾ ಕೇರಳ, ಚೆನ್ನೈ, ಹೈದ್ರಾಬಾದು, ಬಾಂಬೆ ಎಲ್ಲ ಕಡೆಯಿಂದನೂ ಬರ್ತಾರೆ. ಬಂದು ಅವಾಗೆಲ್ಲ ಇಲ್ಲೇ ಇದ್ದು ಸರಿ ಇಲ್ಲ ನಾವು ಹಂಗೆ ಮೊದ್ಲು ಇಲ್ಲಿ ಟ್ರೀಟ್ಮೆಂಟ್ಗೆ ಇದು ಅಡ್ಮಿಷನ್ ಮಾಡ್ಕೊಂತಿದ್ದು. ಈಗ ಯಾರು ಅಡ್ಮಿಷನ್ ಏನಿಲ್ಲ, ಕಾರ್ನಾಗ ಬರ್ತಾರೆ, ಕಾರ್ನಲ್ಲಿ ಹೋಗ್ತಾರೆ. ಅವಾಗೆಲ್ಲ ಕಾರ್ ಫೆಸಿಲಿಟಿ ಇರ್ಲಿಲ್ಲ. ಇಲ್ಲಿ ಇರೋರು ಇವೆಲ್ಲ ಅಡ್ಮಿಷನ್ ರೂಮ್ಗಳೇನೆ. ಮ್ಯಾಲ್ ದೊಡ್ಡದೊಂದು ಹಾಲ್ ಇದೆ. ಇವಾಗ ಯಾರು ಇಲ್ಲ, ಯಾರನ್ನು ಕೊರೋನಾ ಬಂದ್ಮೇಲೆ ನಾವು ಯಾರನ್ನು ಅಡ್ಮಿಷನ್ ಮಾಡ್ಕೊಳ್ಳೋದು ನಿಲ್ಸಿದ್ದೀರಾ? ಸುಮಾರು ಅಂದ್ರೆ ಮೇಜರ್ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಆಗಿದ್ರು ಚಾನ್ಸಸ್ ನಾವು ರೆಡಿ ಮಾಡ್ತೀವಿ ಅಂತ? ಮುರಿದು ಈ ತೊಡೆ ಮೂಳೆ, ಯಾವುದೇ ಮೂಳೆ ಮುರಿದು ಹೋಗಿ ನಾವು ರೆಡಿ ಮಾಡ್ತೀವಿ. ಮೂಳೆ ಅಲ್ದಲೆ ನರಗಳಿಗೆ, ನರಗಳು ಟ್ವಿಸ್ಟ್ ಆಗ್ಬಿಟ್ಟು ಲೆಗ್ ಬಾಲ್ಸ್ ಪ್ರಾಬ್ಲಮ್ಮು, ಬ್ಯಾಕ್ ಪೈನ್, ಆಪರೇಷನ್ ಅಂದವನ್ನೆಲ್ಲ ರೆಡಿ ಮಾಡ್ತೀವಿ. ಬ್ಯಾಕ್ ಪೈನ್ ಇವೆಲ್ಲ ರೆಡಿ ಮಾಡ್ತಾ ಇರ್ತೀವಿ. ಅಲ್ಲಿ ಆಪರೇಷನ್ ಅಂದ ತಕ್ಷಣ ಇಲ್ಲಿಗೆ ಬರ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಆಗಲ್ಲ ಅಂದವರೆಲ್ಲ MRI, ಎಕ್ಸ್ರೇ ಅದು ಇದು ಎಲ್ಲ ಮಾಡಿಸಿ ಒಂದು 1/2 ಲಕ್ಷ ತಕ ಖರ್ಚು ಮಾಡಿ ಆಮೇಲೆ ಬರ್ತಾರೆ. ಇಲ್ಲಿ ಕಡಿಮೆ ಇದ್ರಲ್ಲೇನೆ ಒಳ್ಳೆ ಟ್ರೀಟ್ಮೆಂಟ್ ತಗೊಬಹುದು. ಆಪರೇಷನ್ ಮಾಡಿಸ್ತಿರನೇ ತಗೊಬಹುದು. ಸ್ವಲ್ಪ ಕಷ್ಟಪಟ್ಟು ಎಕ್ಸರ್ಸೈಸ್ ಮಾಡ್ಕೊಬೇಕಷ್ಟೇ. ನೀವ್ ಹೇಳ್ದಂಗೆ ಕೇಳ್ಬಿಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರದ್ದೇ ಟ್ರೀಟ್ಮೆಂಟ್ ತರ ಇರುತ್ತೆ. ನಾವ್ ಹೇಳ್ಕೊಡೋದು ಮನೇಲಿ ಕುತ್ಕೊಂಡು ಸೆಲ್ಫ್ ಟ್ರೀಟ್ಮೆಂಟ್ ತರ ಅವರೇ ಮಾಡ್ಕೊಳ್ಬಹುದು. ಒಂದಿಷ್ಟು ಎಕ್ಸರ್ಸೈಸ್, ಊಟದಲ್ಲಿ ಒಂದಿಷ್ಟು ಏನಾದ್ರು ಹೇಳಿರ್ತೀರಾ ಅಷ್ಟೇ. ಸರಿ. ಬಳ್ಳಾರಿಯಿಂದ ಬಂದಿದ್ದಾರೆ. ಇಲ್ಲಿ ಎಕ್ಸ್ರೇ ಎಲ್ಲಿ ಇಟ್ರಿ? ಡೈರಿ ಕ್ರಾಕ್ ಆಗಿದೆ. ಸ್ವಲ್ಪ ಕಷ್ಟ, ಡಗರಿ ಕ್ರಾಕ್ ಆಗುದಿದೆ. ಇಲ್ಲೇ ಡಗರಿ ಕ್ರಾಕ್ ಆಗುತ್ತಿದೆ.
ನಾನು ಕಾಲಿಗೆ ಪಟ್ಟ ಹಾಕ್ಸ್ಕೊಂಡು ಹೊರಡೋ ಟೈಮಲ್ಲಿ ಈ ಪೇಷಂಟ್ ಬಂದರು. ಸೊ ನಾನು ಹಾಗೆ ನೋಡ್ತಾ ನಿಂತ್ಕೊಂಡೆ. ಸರಿ, ಅವ್ರ ಪರ್ಮಿಷನಲ್ಲೇ ವಿಡಿಯೋ ಮಾಡಿದ್ದು. ಅಂದರೆ ಬೈಕಿಂದ ಬಿದ್ದುಬಿಟ್ಟು ಬೋನು ಕಟ್ಟಾಗಿತ್ತೆ ಅಂತನೋ ಅಥವಾ ಸ್ಕ್ರ್ಯಾಚ್ ಆಗಿದೆ ಅಂತ ಏನೋ ಹೇಳಿದ್ರು. ಸೊ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ರು. ತುಂಬ ಕಷ್ಟಪಡ್ತಾಯಿದ್ರು ಪಾಪ, ಮಲ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಜಾಸ್ತಿನೇ ಪೆಟ್ಟಾಗಿತ್ತು ಅಂತ ಅನಿಸುತ್ತೆ. ನನಗೂ ಕೂಡ ಅಷ್ಟೇ. ಆಮೇಲೆ ನಾನು ಕೇಳಿದರೆ ಡಾಕ್ಟರ್ ಅವರು ನೀಟಾಗಿ ನನಗೆ ಕೂಡ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ಸೊ ನನಗೂ ತುಂಬ ಖುಷಿ ಆಯಿತು ಅವರು ಇಷ್ಟೊಂದು ಕ್ಯಾಶುವಲ್ ಆಗಿ ಮಾತಾಡ್ಸಿದ್ದಕ್ಕೆ. ಆಮೇಲೆ ಅಲ್ಲಿರೋರು ಎಲ್ಲರೂ ಕೂಡ ಅಷ್ಟೇ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು. ಅಂತಂದರೆ ಅವರು ಈ ಥರ ಆಗಿತ್ತು ಅಂತ, ನನಗೇನಾಗಿದೆ ಅಂತಲೂ ಅವ್ರು ವಿಚಾರಿಸ್ತಾರೆ. ಆಮೇಲೆ ಅಲ್ಲಿರೋರಿಗೆ ನಾವೇನಾದರೂ ಕೇಳಿದ್ರೆ ಅವರು ಹೇಳ್ತಾಯಿದ್ರು. ನಾನು ಬಂದಿರೋದು ಆಶಾ ಕಿರಣ ಆಯುರ್ವೇದಿಕ್ ಚಿಕಿತ್ಸಾಲಯ, ಭಟ್ರಳ್ಳಿ, ನಾಟಿ ವೈದ್ಯರು ಅಂತ, ರೂಮ್ ನಂಬರ್ 5. ಬೆಳಗ್ಗೆ 7:30ಯಿಂದ ಸಂಜೆ 5 ಗಂಟೆವರೆಗೂ ಇರ್ತಾರೆ ಪ್ರತಿದಿನ. ಶುಕ್ರವಾರ ಮಾತ್ರ ಅವರು ಅಂದರೆ ಮಧ್ಯಾಹ್ನಕ್ಕೆ ಬೇಗನೆ ಕ್ಲೋಸ್ ಮಾಡ್ತಾರೆ. ಸೊ ಈ ದಿನಗಳನ್ನ ನೀವು ನೋಡ್ಕೊಂಡು ಹೋದರೆ ನಿಮಗೆ ಬೆಸ್ಟ್ ಆಗುತ್ತೆ. ಸುಮ್ಮನೆ ಪ್ರತಿದಿನ ಹೋಗೋಕ್ಕಾಗಲ್ವ, ಸ್ಯಾಟರ್ಡೆ ಸಂಡೇ ಇದ್ದೇ ಇರ್ತಾರೆ. ವೀಕೆಂಡಲ್ಲೇ ನಮಗೂ ಟೈಮ್ ಸಿಗುತ್ತಲ್ವ ಹೋಗೋದಕ್ಕೆ. ಹಾಸ್ಪಿಟಲ್ ಏನು ಹೇಳಿದ್ರು? ಅಷ್ಟೇನಾ? ಅದಾದ್ಮೇಲೆ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳಲಿಲ್ವಾ? ಬೆಲ್ಟ್ ಹಾಕಿ ರೆಸ್ಟ್ ಆಗಿರು ಅಂತ ಹೇಳ್ಬಿಟ್ಟವ್ರು. ಅದು ಸರಿ ಹೋಗುತ್ತಾ ಹಂಗೆ ಬೆಲ್ಟ್ ಹಾಕಿದ್ರೆ? ಅದೇ ಮೇಡಮ್, ಇದೆಲ್ಲ ನಾವು ಕಾಯಿನ ಹಾಕಿ ಇದು ಮಾಡ್ಬಿಡ್ತೀವಿ ಅಷ್ಟೇ, ಈ ಥರ ಸೇಕ್ ಆಗೋದಕ್ಕೆ. ಅವರು ಬೆಲ್ಟ್ ಹಾಕಿ ರೆಸ್ಟ್ ತೊಗೊಳ್ಳಿ ಅಂತಾರೆ, ಇವರೆಲ್ಲ ರೆಸ್ಟ್ ತೊಗೊಳಲ್ಲ ಚೆನ್ನಾಗಿ. ಅವಾಗ ಮತ್ತೆ ಅದು ಹೆಚ್ಚು ಕಮ್ಮಿ ಆಗಿ ಸೇಕ್ ಒಂದು ನೂಲ್ ಒಂದು ಹಿಂಗೆ ಆಡ್ಬಿಟ್ರೆ ಸಾಕು, ಅದು ಹೌದು ಫ್ರೀ ಆಗಿರತ್ತೆ. ಹಾಗೆ ಬರ್ತಾ ಸುಮಾರು ಪೇಷಂಟ್ಗಳು ಬಂದಿದ್ರು. ಅವರು ಎಲ್ಲ ಅಂತಂದರೆ ಇದೊಂದು ನೆಲಮಂಗಲ ಬಂದು ವಿಲೇಜ್ ಸೈಡ್ ಬರುತ್ತಲ್ಲ, ಅವರು ಒಂಥರ ಕ್ಯಾಶುವಲ್ ಆಗಿ ಎಲ್ಲರ ಹತ್ರನೂ ಜನರಲ್ ಆಗಿ ಮಾತಾಡ್ತಾರೆ. ನಮ್ಮ ಥರ ಶೈ ಮಾಡೋದು, ಹೇಳ್ದಲ್ಲೇ ಇರೋದು ಆ ಥರ ಎಲ್ಲ. ಎಲ್ಲರೂ ಕೂಡ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಶೋಲ್ಡರ್ ಪೇಯ್ನು ಅಥವಾ ಏನು ಮೂಳೆ ಮುರಿದೋಗಿರೋದು ಕೂಡ ಇದೆಲ್ಲ, ಅದನ್ನು ಕೂಡ ಟ್ರೀಟ್ ಮಾಡಿದ್ದಾರೆ. ಆಮೇಲೆ ಎಣ್ಣೆ ಕ್ರ್ಯಾಕ್ ಆಗಿದೆ. ನನಗೆ ಒಂದು ಎಣ್ಣೆ ತೆಗೆದ್ಮೇಲೆ ಇಲ್ಲಿಗೆ ಬಂದೆ. ಇನ್ನೊಂದು ಕಡೆ ಹೋದೆ, ಆಗಿಲ್ಲ, ಕಕ್ಕಂತ ಇತ್ತು. ಆಮೇಲೆ ಹಣ್ಣು ಹಾಕ ಬಂದೆ. ಈಗ ಪರವಾಗಿಲ್ಲ. ನೀವು ಹಾಕಿನೇ ಒಂದು ಹೀಗೆ ಮಾಡಿ ಒಳ್ಳೇದಾಗ್ಲಿ. ಆಯ್ತಮ್ಮ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಕಾಲ್ದು ಅದು ಏನಾಯಿತು ಅಂತ ಅಂದರೆ ಹಳೆ ಗಾಯ ಆಗಿಬಿಟ್ಟಿದೆ. ತುಂಬಾ ಹಳೇದು ಮಾಡಿಬಿಟ್ಟಿದ್ದೀರಾ, ಫಸ್ಟೇ ಬರಬೇಕಾಗಿತ್ತು. ಆದ್ರೂ ಪೇಯ್ನ್ ಕಮ್ಮಿ ಆಗೋಗಿ ಏನಾದರೂ ಮಾಡ್ತೀವಿ ಅಂತ ಹೇಳಿದರು. ಸೊ ನೀವು ಇಲ್ಲಿಂದ ಮೇನ್ ರೋಡಿಂದ ಬಂದರೆ 5ನೇ ರೂಮ್ ನಂಬರು. ಸೊ ಅಲ್ಲಿ ಹೋದರೆ ಅಂದರೆ ಅವರು ತುಂಬ ಅಳುಬ್ರು ಮತ್ತು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ, ಯಾಕೆಂದರೆ ತುಂಬ ಜನ ಇದ್ದಾರೆ. ನಾನು ಹೇಳಿರೋರ ಹತ್ರನೇ ಬರಬೇಕು ಅಂತ ಅಂದರೆ ನೀವು ರೂಮ್ ನಂಬರ್ 5 ಅಲ್ಲಿಗೆ ಬರಬೇಕಾಗತ್ತೆ. ಸೊ ಆಯಿತು ಸದ್ಯಕ್ಕೆ. ಆಮೇಲೆ ಅಲ್ಲಿ ಬಂದಲ್ಲ ಲೈವಾಗಿ ಎಷ್ಟೊಂದು ಪೇಷಂಟ್ಸ್ ಬಂದರು. ಸರಿ, ಅದನ್ನು ನಿಮಗೂ ತೋರಿಸಿದ್ರೆ ಅಂದರೆ ನಾನು ನೋಡಬೇಕು ಅಂತ ಅನ್ನಿಸ್ತು. ಹಂಗೆ ನಿಂತ್ಕೊಂಡು ನೋಡ್ತಾ ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸ್ದೆ. ಈ ಥರ ಅಂದರೆ ಡೀಪಾಗಿ ನಿಮಗೂ ಗೊತ್ತಾಗಬೇಕಲ್ವ ಯಾವ್ಯಾವ ಥರ ಸಮಸ್ಯೆಗೆ ಇವರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಸೊ ನಿಮಗೇನಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಖಂಡಿತ ಆರಾಮಾಗಿ ಬರಬಹುದು. ಹೊರಟ್ವಿ, ನಾನು ಮಕ್ಕಳನ್ನ ಬಿಟ್ಟು ಬಂದಿದ್ದೀನಿ. ಇವತ್ತು ಸಾಟರ್ಡೆ ಸ್ಕೂಲಿಲ್ಲ. ಸೊ ಹಂಗಾಗಿ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಕಷ್ಟ ಆಗ್ತಾಯಿತ್ತು. ಹಾಗೆ ನಾನು ಈ ಹಾಸ್ಪಿಟಲ್ಗೆ ಇವ್ರ ಹತ್ರನೇ ಬರೋದಕ್ಕೆ ಒಂದು ರೀಸನ್ ನನಗೂ ಗೊತ್ತಿರಲಿಲ್ಲ, ಇವ್ರು ಅವರೇ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡು ಕೆಲವರು ಸುಮಾರು ಜನ ವಿಚಾರಿಸಿದ್ರಂತೆ. ಸೊ ಅಲ್ಲಿ ನಾವು ಎಂಟ್ರಿ ಆದ ತಕ್ಷಣ ಸುಮಾರು ಅಲ್ಲಿ ಇದ್ದು ಭಟ್ರಳ್ಳಿ ನಾಟಿ ವೈದ್ಯ ಅಂದರೆ ಇದು ನಾಟಿ ಬಟ್ಟೆ ಹಾಕೋದು. ಸರಿ, ನಾವು ಇಲ್ಲಿ ಅಂತ ನನ್ನ ಹಸ್ಬೆಂಡ್ ಇಲ್ಲ, ಇದು ಇವ್ರಿಗಿಂತ ಹಳಬ್ರು ಇದ್ದಾರೆ, ಅಲ್ಲಿ ಹೋಗೋಣ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದ್ರು. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಕೈಗುಣ. ಆಮೇಲೆ ಏನು ಅಂತಂದರೆ ನಂದು ಕಾಲು ಗಾಯ ಆಗಿದೆಯಲ್ಲ, ಸುಮಾರು ವರ್ಷ ಅವ್ರು ಹೇಳಿದ್ರು ಹಳೇ ಗಾಯ ಅಂತ. ಸುಮಾರು ಪ್ರಗತಿ UKGಲೋ ಏನೋ ಇದ್ದಾಗ ಬಿದ್ದಿದ್ದದು. ಆವಾಗ ಅದು ಬ್ಲಡ್ ಕ್ಲಾಟ್ ಆಗಿ ಗಂಟು ಥರ ಆಗಿ ಇಷ್ಟು ದಪ್ಪ ಗಂಟಾಗಿರೋದು. ಇವಾಗ ಅದು ಇನ್ನೂ ದಪ್ಪ ಆಗ್ತಾ ಏನಾಗುತ್ತೆ, ಈ ಕೋಲ್ಡ್ ಟೈಮಲ್ಲೆಲ್ಲ ರಕ್ತ ಸಂಚಾಲ ಆಗಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ದಲ್ಲ ಇದ್ದಾಗ ಅದು ಪೇಯ್ನ್ ಆಗತ್ತಂತ. ಆಮೇಲೆ ಹೇಳಿದ್ರು ತುಂಬ ಹಳೆ ಗಾಯ ಆಗಿದೆ, ಅದು ಗಂಟು 100% ಹೋಗಲ್ಲ, ಪೇಯ್ನ್ ಕಮ್ಮಿ ಆಗ್ಬೋದು ಅಂತ. ಸರಿ ಇರಲಿ ಅಂತ ಒಂದು ಪಟ್ಟು ಹಾಕ್ಸ್ಕೊಂಡು ಬಂದೆ. ಪೇಯ್ನ್ ಇದ್ರೆ ಬನ್ನಿ, ಇಲ್ಲಾಂದ್ರೆ ನೀವೇ ತೆಗೆದುಬಿಡಿ ಅಂತ ಅಂದರು. ಸೊ ಹಿಂಗಾಯಿತು. ಅಲ್ಲಿ ಡಾಕ್ಟರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಎಕ್ಸ್ರೇಲಿ, ಆದರೆ ನೋವಂತೂ ಇತ್ತು ನನಗೆ. ಅದಕ್ಕೋಸ್ಕರ ಬಂದಿದ್ದು. ಆಯಿತು, ಟ್ರೀಟ್ಮೆಂಟ್ ತೊಗೊಂಡ್ವಿ. ಸರಿ, ನಾ ಮನೆ
ಮನೆಗೆ ಹೋಗ್ತಾ ಇದ್ದೀನಿ, ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ. ನಿಮಗೆ ಮತ್ತೆ ಇನ್ನೊಂದು ಏನು ಪ್ರಾಬ್ಲಮ್ ಗೊತ್ತಾ, ನಿಮಗೆ ಇದೇ ಹಾಸ್ಪಿಟಲ್ ನೋಡಿಕೊಂಡು ಬರೋದಕ್ಕೆ ಅವ್ರು ಗೂಗಲಲ್ಲಿ ಅಡ್ರೆಸ್ ಹಾಕಿಲ್ಲ. ಸೊ ಅದಕ್ಕೆ ನಾನು ಲೈವ್ ಲೊಕೇಶನ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅದ್ರ ಥ್ರೂ ಏನಾದರೂ ಅಡ್ರೆಸ್ ತೊಗೊಂಡು ಬರೋಂಗಿದ್ರೆ ಆರಾಮಾಗಿ ನೀವು ಇದೇ ಡಾಕ್ಟರ್ ಹತ್ರ ಬರಬಹುದು. ಆನ್ ದ ವೇ ಬರ್ತಾ ಇದು ಇವಾಗ ನೇರಳೆ ಹಣ್ಣು ಸೀಸನ್ ಅಲ್ವಾ, ಸೊ ನೇರಳೆ ಹಣ್ಣು ಸಿಗ್ತಾ ತೊಗೊಂಡು ಬಂದೆ. ಸೊ ನನ್ನ ಮಗ ಏನು ಮಾಡ್ತಾವನೆ ನೋಡೋಣ, ಮೆತ್ತಗೆ ಹೋಗ್ಬಿಟ್ಟು ಬೇರೆ ಏ ಏ ಏ ಏ ಏ ಏ ಏ ಏ ಸುಮ್ಮನೆ ಅವನು ಯಾಕೆ 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 ಅಯ್ಯೋ, ಇವನಿಗೆ ಏನು ಖುಷಿ ಆಗುತ್ತೋ ಕಾಣೆ. ನಾನು ನನ್ನ ಮಗನ್ನ ನೋಡೋಣ ಈಗ. ಎದ್ಬಿಟ್ಟನಾ? ಮನೆ ಕಳ್ಳ ಇಲ್ವಾ? ಓಯ್ ಹೀರೋ, ಏ ಹೌದಾ, ಕೇಳಲೇ ಇಲ್ವಾ? ನಮ್ಮ ಮನೇಲಿ ಅಳ್ತಾನಲ್ಲ, ಯಾರು ಒಬ್ರೊಬ್ರು ಅಯ್ಯೋ ಅಯ್ಯ ಇದಕ್ಕೇನಾಯ್ತು? ಯಾಕೆ 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 ನೋವು ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಇದು ಹಾಕೋದೆ, ಗಂಟು ಹೋಗಲ್ಲ ಅಂದ್ರೆ. ಅದು ಬೆಳೀತಾ ಬೆಳೀತಾ ಇನ್ನೂ ದಪ್ಪ ಆಗ್ತಾ ಇರುತ್ತಂತೆ. ಅದೇ ಪಟ್ಟಾಕ್ಸೋದು ಇಲ್ಲ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯಾರಿಗಾದ್ರೂ ಹೆಲ್ಪ್ ಆಗ್ಬಹುದು ಅನ್ನೋ ಉದ್ದೇಶಕ್ಕೆ ನಾನು ಅಲ್ಲೋಗಿ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡೆ. ಹೆಂಗೋ ಹೋಗ್ತಾ ಇದೀನಲ್ಲ, ಒಂದಿಷ್ಟು ಇನ್ಫಾರ್ಮೇಶನ್ ಕೊಡೋಣ ಅಂತ. ನಿಮ್ ಫ್ಯಾಮಿಲಿಲಿ ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ಯಾರಿಗಾದ್ರೂ ಈ ತರ ಆಗಿ ಪೇನ್ ಆಗ್ತಾ ಇದೆ ಅಥವಾ ಸರಿ ಹೋಗಿಲ್ಲ ಅಂತ ಅಂದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಖಂಡಿತ ಅವ್ರಿಗೂ ಉಪಯೋಗಕ್ಕೆ ಬರುತ್ತೆ. ಯಾವುದೇ ರೀತಿಯಾದಂತಹ ಮೋಸ ಇಲ್ಲ, ಮತ್ತೆ ಏನೋ ದುಡ್ಡು ಖರ್ಚಾಗತ್ತೆ ಅನ್ನೋದಿಲ್ಲ. ನಾವು ಖಂಡಿತ ಒಂದ್ಸರಿ ಟ್ರೈ ಮಾಡ್ಬೋದಾದಂತ ಒಂದು ವಿಚಾರ ಅಲ್ವಾ. ಸೊ ಹಂಗಾಗಿ ನೋಡಿ, ಯಾರಿಗಾದ್ರೂ ಈ ತರ ಇನ್ಫಾರ್ಮೇಶನ್ ಬೇಕಿದ್ರೆ ಈ ವಿಡಿಯೋನ ಅವರಿಗೆ ಖಂಡಿತ ಶೇರ್ ಮಾಡಿ. ಅವ್ರ ನಂಬರ್ ಅನ್ನ ಕೊಡಿ. ಅಲ್ಲಿ ನಾವು ಹಂಗೇನೋ ಒಬ್ರಿಂದ ಒಬ್ರಿಗೆ ನಂಬರ್ ಕೊಟ್ಮೇಲೆನೆ ಈ ತರದಾಗಿದ್ದು. ಈ ತರ ಏನು ನಾನು ಹೇಳೋ ಪ್ರಕಾರ ನಾಟಿ ವೈದ್ಯ ಅದು ಮುಂದುವರಿಬೇಕು. ಅವ್ರು ಹೇಳಿದ್ರು ಇದ್ರಲ್ಲಿ ನನ್ನ ಇದ್ರಲ್ಲಿ ನಾನೇ ಲಾಸ್ಟ್, ನಂದಾದ್ಮೇಲೆ ನೆಕ್ಸ್ಟ್ ಅಂತ. ಸೊ ಇದು ಮುಂದುವರಿಲಿ, ನಾಟಿ ವೈದ್ಯರ ಒಂದು ಅವರ ಒಂದು ಏನು ಕಲೆ ಅದು ಹಂಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ. ಈ ವಿಡಿಯೋ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ, ಸಹಾಯ ಆಗುತ್ತೆ ಅಂತ ಅನ್ನೋದಾದ್ರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ ಅನ್ನ ಮಾಡ್ತಾ ಇರ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.